ನಮ್ಮ ಪಿಂಕಿಗೆ ಸ್ಟಿಕ್ಕರು. ನಾನು ಹಚ್ಚ ಕಲರ್ ಲಿಪ್ಸ್ಟಿಕ್ ಹಚ್ಚದಂಗಿಲ್ಲ ತಾನೆ, ನಾರ್ಮಲ್ ಆಗಿ. ಜಾಸ್ತಿ ಕೇಳ್ಬಿಡಿ. ಇರಲಿ. ವರ್ಕೌಟು ಡಯಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ. ಹರ್ಷಿತಾ ಅವರು ರಿಯಲಿ ಕಣ್ ತುಂಬಿ ಬಂತು ಈ ವಿಡಿಯೋ ನೋಡಿ. ರಿಯಲಿ ಇವ್ರು ಯಾರು ಗೊತ್ತಾ? ನಮ್ಮ ದೇವರು 1 ಗಂಟೆಯಿಂದ 3:30ವರೆಗೆ ರೆಸ್ಟ್ ಮಾಡೋದು. ಇಲ್ಲಿ ಬನ್ನಿ, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಪಿಂಕಿ ಅಕ್ಕ ಮದುವೆ ಯಾವಾಗ ಇರೋದು ರಿಪ್ಲೈ ಮಾಡಿ. ಹಾಯ್ ಬಾಯ್. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾನು ಪಿಂಕಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಮಾಡೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಪಿಂಕಿ ಇಲ್ಲಿಂದ ಹೋಗೋ ಅಷ್ಟ್ರಲ್ಲಿ 2 ವೀಲರ್ ಹೇಳ್ಕೊಡ್ತೀನಿ ಅಂದಿದ್ದಾಳೆ, ನೋಡೋಣ. ಸೊ ನಾನಿವತ್ತು ಅಂದ್ರಳ್ಳಿ ಮೇನ್ ರೋಡಲ್ಲಿರೋ ಮಹಾದೇವ್ ಗಿಫ್ಟ್ ಮಾರ್ಟ್ಗೆ ಬಂದಿದ್ದೀನಿ. ಸೊ ನಾನು ಏನೇ ಆಕ್ಸೆಸರೀಸ್ ಇರ್ಬೋದು, ಏನೇ ಇರ್ಬೋದು, ಏನೇ ಶಾಪ್ ಮಾಡಬೇಕು ಅಂದರೂ ಇವ್ರ ಶಾಪ್ಗೆ ಬರೋದು. ಯಾಕಂದರೆ ತುಂಬ ಕಮ್ಮಿ ಬೆಲೆಗೆ ತುಂಬ ಚೆನ್ನಾಗಿರೋ ಐಟಮ್ಸ್ನ ಕೊಡ್ತಾರೆ ಆ್ಯಂಡ್ ಕ್ವಾಲಿಟಿ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಸೊ ತುಂಬ ದಿನ ಒಳ್ಳೆ ಬಾಳಿಕೆ ಬರುತ್ತೆ. ನಾನು ಅದಕ್ಕೆ ಯಾವಾಗಲೂ ಇವ್ರ ಅಂಗಡಿಗೆ ಬರೋದು. ಅಂದ್ರಳ್ಳಿ ಸುತ್ತಮುತ್ತ ಇರೋರಿಗೆ 100% ಗೊತ್ತಿರ್ತಾರೆ. ಗೊತ್ತಿದ್ರೆ ಕಮೆಂಟ್ ಮಾಡಿ. ಹಾಯ್ ಬಾಯ್. ಬಾಯ್ ಅಂದರೆ ಬಾಯ್ ಅಂತ. ಸೊ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಈ ಸಲ ತುಂಬಾ ಐಟಮ್ಸ್ಗಳನ್ನ ತರಿಸ್ಬಿಟ್ಟಿದ್ದಾರೆ. ಹೂವಿನ ಹಾರಗಳಿರ್ಬೋದು, ಅದೇ ಡೋರ್ಗೆ ಹಾಕೋ ಹಾರಗಳಿರ್ಬೋದು, ಆಮೇಲೆ ಮಣೆ. ವರಮಹಾಲಕ್ಷ್ಮಿಗೆ ಏನು ಬೇಕೋ A to Z ಐಟಮ್ಸ್ ಇವ್ರ ಹತ್ರ ಇದೆ. ಅದೇ ಅದೊಂದು ಓಪನ್ ಮಾಡೋಣ. ಸೊ ಬ್ಯಾಕ್ ಡ್ರಾಪ್ಸ್ಗಳನ್ನ ನೋಡ್ತಾ ಇದೀವಿ ಯಾವ್ದು ತೊಗೊಳ್ಳೋಣ ಅಂತ. ಅಯ್ಯೋ ಏನೋ ಗಿಜ 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 ಐತೆ. ಬೇಡ, ನಾವು ನೋಡ್ಬೇಕು, ಓಪನ್ ಮಾಡ್ಬೇಕು. ಯಾಕೆ ಮಾಡಬಾರ್ದಾ? ಅಲ್ಲ, ಸೈಜ್ ಏನ್ ಬರುತ್ತೆ? ಸಾಕು. ಬಟ್ ಹೆವಿ ಹೂವು ಅನಿಸ್ತೈತಾ ಅಣ್ಣ? ಸೀದಾ ಹಿಡೀರಿ, ಹಂಗಲ್ಲ ಉಲ್ಟಾ ಹಿಡಿಯಕತ್ತಾರಕ್ಕ ಅವರು. ಹಂಗೆ ಹಿಡೀರಿ. ಮುಂದೆ ಲಕ್ಷ್ಮಿ ಇಡಕ್ಕ, ಇದನ್ನ ಈ ಲಕ್ಷ್ಮಿ ಇಡಕ್ಕ ಮುಂದೆ ಹಿಂಗೆ ಕಾಣತ್ತೆ ಅಂತ ನೋಡ್ತೀನಿ. ಹಿಡ್ಕಣ. ಹಾಂ, ಮಸ್ತ್ ಐತಿ. ಇವ್ರು ಯಾರು ಗೊತ್ತಾ? ನಮ್ಮ ದೇವರು. ನಮ್ಮ ದೇವರು ಶಾಪಿಂಗ್ ಮಾಡಿ ಮೇಲೆ ಜೋರಾಗಿ ಅದಕ್ಕೆ ಬಂದಿದ್ದೀವಲ್ಲ. ಇನ್ನೆಲ್ಲ ಶಾಪಿಂಗ್ ಮಾಡೋಕ್ಕೆ ನಿಮ್ಮ ಅಂಗಡಿಗೆ ಬಿಟ್ಟು. ಯಾರು ಚುಂಬಿದು ಅಲ್ಸಾಡಕ್ಕ? ಬಟ್ ಈ ಸಲ ಏನೋ ಡಿಫ್ರೆಂಟ್ ಲಕ್ಷ್ಮಿ. ಇದು ನೋಡಿ, ಇದೊಂದು ಆಂಟಿಕ್ ಚೆನ್ನಾಗಿದೆ. ಅದು ನೈಸ್, ಚೆನ್ನಾಗಿದೆ. ಇದು ಚೆನ್ನಾಗಿದೆ, ಡಿಫ್ರೆಂಟ್. ಪೂಜಾ ಐಟಮ್ಸಾ? ನೋಡೋಣ ನಿಧಾನಕ್ಕೆ ಒಂದೊಂದೇ. ಇವತ್ತು ಅದಕ್ಕೆ ಶಾಪಿಂಗ್ ಮಾಡೋಣ ಹಬ್ಬಕ್ಕೆ ಅಂತಾನೆ ಬಂದಿದ್ದೀನಿ. ಎಲ್ಲ ಶಾಪಿಂಗ್ ಮಾಡಿ ಬನ್ನಿ ಗೈಸ್. ಇಲ್ಲಿ ಏನೇನೆಲ್ಲ ಇದೆ ಅಂತ ಹಂಗೆ ಸುಮ್ಮನೆ ತೋರಿಸ್ತೀನಿ. ಎಲ್ಲ ಥರ ಲಕ್ಷ್ಮಿ ತಂದ್ಬಿಟ್ಟಿದ್ದಾಳೆ ಆಲ್ರೆಡಿ. ಸೊ ಅದಕ್ಕೋಸ್ಕರ ಪ್ಲಾನಿಂಗ್. ಪರವಾಗಿಲ್ಲ, ಅದನ್ನು ಡೈಲಿ ಯೂಸ್ ಮಾಡ್ಬೋದು ನೀವು. ಲಕ್ಷ್ಮಿಗೆ ಮುಖಕ್ಕಿಟ್ಟು ಆ ಲಕ್ಷ್ಮಿನ ನಮ್ದು ಕಳಸ ಇಷ್ಟೇ ಒಂಥರ ಲಕ್ಷ್ಮಿ ಪಕ್ಕವಾಗಿ ಡಿಫ್ರೆಂಟ್ ಆಗಿ ಸ್ವಲ್ಪ ಹೆವಿ ಅನ್ಸ್ಬಿಡತ್ತ. ನೆಕ್ಸ್ಟ್ ಇಯರ್ ಇನ್ನೂ ಗ್ರ್ಯಾಂಡಾಗಿ ಮಾಡಿರಿ. ಸ್ಟೆಪ್ ಬೈ ಸ್ಟೆಪ್ ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕು. ಈಗ ಆಲ್ರೆಡಿ ಹಿಂಗೆ ಬಂದಿರೋದಕ್ಕೆ ಈ ಥರ. ಹ್ಞೂ, ನಾನು ಆಲ್ರೆಡಿ ತಂದಿರೋದಲ್ಲ, ಅದ್ರೊಳಗೆ ಇರ್ಬೇಕು ನೋಡು. ಅದನ್ನು ಮ್ಯಾಚ್ ಮಾಡು. ಹೆಂಗೆ ಕಾಣಿಸುತ್ತೆ? ಜರ್ಮನ್ ಸಿಲ್ವರ್ ಜ್ಯುವೆಲ್ರಿ, ಸಾರಿ ಕೋಟೆಡ್ ಇದೆ ಅನ್ಕೋ. ಚೆನ್ನಾಗಲ್ಲ? ಹ್ಞೂ, ಚೆನ್ನಾಗೈತೆ. ಬಟ್ ಅದು ಪ್ರಿಂಟ್ ಹಿಂಗಿಲ್ಲ, ಫುಲ್ ಕಂಪ್ಲೀಟ್ ಸಿಲ್ವರ್. ಸಿಲ್ವರ್ ಇಲ್ಲೇ ಇತ್ತು ನೋಡಿ, ಎಷ್ಟೊಂದು ಇದ್ವಲ್ಲ. ಸೊ ಈ ಥರ ಇದೆ. ಡೈರೆಕ್ಟ್ ಹಿಂಗೆ ಹಾಕ್ಬೋದು. ಚೆನ್ನಾಗಿ ಕಾಣುತ್ತಲ್ಲ? ಸಕ್ಕತ್ತ ಸಾಕು, ಸಿಂಪಲ್. ಇದಿರಲಿ. ಹಾಂ, ಆ ಕಡೆ ಈ ಕಡೆ ನಿಲ್ಸಕ್ಕ. ನಮಗೆಲ್ಲ ಫ್ರೀನೇ ಕೊಡ್ತಿರ್ತಾರಪ್ಪ. ನಮ್ಮ ಸೀಟು ತುಂಬ ಒಳ್ಳೆಯದು. ದೇವರು ನಮಗೆಲ್ಲ ಫ್ರೀನಾ? ತಗೊಳ್ಳಿ ದೇವರು, ನಿಂದೆ ಅಂಗಡಿ. ಎಲ್ಲ ಫುಲ್ ಎಲ್ಲ ಯೂನಿಕ್ ತರಿಸ್ಯಾರ ಈ ಸರಿ ಹಬ್ಬಕ್ಕೆ. ಇವರು ಸ್ವಲ್ಪ ಯೂನಿಕ್ ಪರ್ಸನ್. ಇವರು ಇವ್ರ ಹೆಸರು ಹರೀಶ್ ದೇವದಾಸ್ ಅಂತ. ಇದರಲ್ಲಿ ಇದ್ರಲ್ಲಿ ಏನೇನೆಲ್ಲ ಬರುತ್ತೆ? ದೇವರು ಇದ್ರಲ್ಲಿ ಏನೇನು ಬರುತ್ತೆ? ಇದೆಲ್ಲ ಐತಲ್ಲ ಕಲೆಕ್ಷನ್ಸ್ ನೋಡಿ.
ನಾವೊಂದಷ್ಟು ಸೆಲೆಕ್ಟ್ ಮಾಡಿದ್ದೀನಿ ಗೈಸ್. ಏನೇನು ಸೆಲೆಕ್ಟ್ ಮಾಡಿದ್ದೀನಿ ಮುಂದೆನೇ ತೋರಿಸ್ತೀನಿ ನೋಡಿ. ಹಬ್ಬ ನಮ್ಮ ಸೆಟ್ಟು ಹೊಂದಿಲ್ಲ ಐತೆ ಇಲ್ಲ ಭಯ ದೇವರು ಎಲ್ಲ ನಿಮ್ಮ ಮಂದಿಲ್ಲ ಐತೆ. ಈ ಖುಷಿ ನನಗೆ ಸ್ವಲ್ಪ ಜಾಸ್ತಿ ಕೊಡ್ಬೇಕು ಈ ಕಡೆ. ತಗೊಂಡಿದ್ದೀನಿ. ಇದು ಚೆನ್ನಾಗಿದೆ. ಮೆರೂನ್ ರೆಡ್ ಚೆನ್ನಾಯ್ತಲ್ಲ. ಬಟ್ ಅದರಲ್ಲಿ ಈ ಥರ ಕುಚ್ಚಿದೆ. ಯಾಕಿಲ್ಲ? ನಾನು ನೋಡಿದ್ರಲ್ಲಿ ಐತೆ, ನನ್ನಲ್ಲಿ ಇಟ್ಟಲ್ಲ ಅದ್ರಲ್ಲಿ ಐತೆ. ಇದಕ್ಕಿಂತ ಸೈಜ್ ರೆಡ್ಡೇ ಇರಲಿ ಬಿಡು. ನವಿಲ್ ನಿಮ್ದಾನೆ ಗೈಸ್ ನೋಡಿ ಇದನ್ನು ತಗೊಂಡಿದ್ದೀನಿ. ಅಷ್ಟೇನಾ? ಇದು ನಿಮ್ಮದು ರಿಟರ್ನ್ ಗಿಫ್ಟ್. ಇದೊಂದು ಅದು ಬಳೆ ಅದು ಕೂಡ ಇಲ್ಲಿರೋವು ಕೂಡ ಎಸ್, ಎಲ್ಲ ನಮ್ದೆ. ಎಲ್ಲ ನೋಡಿ ಕೊಡಿ. ಎರಡು ಹಾರ. ಇಲ್ಲ ಫೇಸ್ ತಗೊಂಡಿಲ್ಲ ನಾವು. ಬೇಡ ಚೊಂಬು ಬೇಡಪ್ಪ, ಚೆನ್ನಾಗಿದೆ ನೋಡಿ, ಡಿಫ್ರೆಂಟ್ ಆಗಿದೆ. ಬೇಡ. ಚೆನ್ನಾಗಿದೆ. ಇವಳು ರೆಡಿ ಲಕ್ಷ್ಮಿ ತಂದಿದ್ದಾಳೆ, ಸೊ ಯೂಸ್ ಆಗಲ್ಲ ಇದು. ಇಲ್ಲಿ ಚೆನ್ನಾಗಿದೆ. 3 ಸ್ಟೆಪ್ಸ್ ಟೇಬಲ್ ಬರುತ್ತಲ್ಲ ದೇವ್ರ ಮುಂದೆ ಇಡಕ್ಕೆ, ಅದು ಬೇಡ. ಅದೊಂದು ಕೊಡಿ. ಅದನ್ನ ಇವರೇ ನೈಟ್ ತಂದು ಹಾಕ್ಕೊಡ್ಬೇಕು. ನಾವು ಈಗ ತಗೊಂಡೋಗಕ್ಕಾಗಲ್ಲ. ಈಗ ಬಿಚ್ಚಿದ್ರೆ ಮತ್ತೆ ಹಾಕಕ್ಕಾಗಲ್ಲ. ಹಾಕ್ಕೊಡಲ್ಲ ಅವರು. ನಾವು ಬೇಕಿದ್ರೆ ಬಿಚ್ಕೊಳ್ಳೋದು, ಬೇಕಿದ್ರೆ ಹಾಕೊಳ್ಳೋದು. ಅಲ್ಲ, ಇವಾಗ ಅದನ್ನೇ ಕೊಡಲ್ವಾ? ಹೊಸದ್ ಕೊಡ್ತಾರ? ಹೊಸದ ಹೊಸದು ಅದೇ ಸೇಮ್ ಹೊಸ ಪೀಸ್ ಸಿಗುತ್ತೆ ನಿಮ್ಗೆ. ಅದೇ ಎಷ್ಟು? ಓಕೆ, ಸುಮ್ಮನೆ ಹಂಗೆ ನನಗೆ ತೋರಿಸ್ತೀನಿ ಕ್ವಿಕ್ಕಾಗಿ ನಾನು ಏನೇನು ತೊಗೊಂಡಿದ್ದೀನಿ ಅಂತ. ಇದು ನೋಡಿ ದೇವ್ರ ಮುಂದೆ ಡೆಕೋರೇಷನ್ ಮಾಡೋಕ್ಕೆ. ಆಮೇಲೆ 3 ಪೀಸ್ದು ಇದನ್ನು ತೊಗೊಂಡಿದ್ದೀನಿ ಸೆಟ್ಟು. ತುಂಬ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಇದು ದೇವ್ರದ್ದು ಅಕ್ಕಪಕ್ಕ ಇಡೋದಕ್ಕೆ ದಿಂಬು. ಆಮೇಲೆ ಇದೊಂದು ಡಾಕ್ ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಕಾಣ್ತದೆ. ಆಮೇಲೆ ಈ ಥರದ ಆ ಸೈಡ್ ಈ ಸೈಡ್ ಇಡೋದಕ್ಕೆ 2 ತೊಗೊಂಡಿದ್ದೀನಿ. ಈ ತೋರಣ ಅವಾಗಲೇ ತೋರಿಸಿದ್ದು ನಾನು. ಆಮೇಲೆ ಇದು ಬಾಳೆಹಣ್ಣು ಚುಚ್ಚೋದಕ್ಕೆ, ಇದು ಬಾಳೆ ಕಂಬ ಚುಚ್ಚೋದಕ್ಕೆ. ಆಮೇಲೆ ದೇವ್ರಿಗೆ ಇಡೋದಕ್ಕೆ ಈ ಥರ ಹೂವು ಹಿಂದೆಗಡೆ ಡೆಕೋರೇಟ್ ಮಾಡೋಕ್ಕೆ ಹೂವು. ದೇವ್ರಿಗೆ ಹಾಕಕ್ಕೆ 2 ಬಳೆ. ಮ್ಯಾಟ್ ಹಿಂದ್ಗಡೆ, ಸಾರಿ ಡ್ರಾಪ್, ಲ್ಯಾಪ್ಟಾಪ್. ಆಮೇಲೆ ಇದು ದೇವ್ರಿಗೆ ಸೈಡ್ಗೆ ಹಿಂಗೆ ಹಾಕಕ್ಕೆ. ಆಮೇಲೆ ಇದು ಕಿರೀಟ ನಮ್ಮ ಪಿಂಕಿಗೆ ಸ್ಟಿಕ್ಕರು. ಅದೊಂದು ನಂದು. ಇದು ದೇವ್ರದ್ದು ಕಣ್ಣು ಅವೆಲ್ಲ ಇರ್ತಾವಲ್ಲ, ಸೊ ಅದು. ಇದು ದೇವ್ರಿಗೆ ವಾಲೆಟ್. ಇನ್ನೊಂದೇನೋ ಮಿಸ್ ಆಯ್ತಲ್ಲ. ಸೈಜ್ ಅಂದರೆ ಜ್ಯುವೆಲ್ರಿ ತಗೊಂಡಿಲ್ಲ, ಜ್ಯುವೆಲ್ರಿ ಹೊಸದೇ ಒರಿಜಿನಲ್ ಜ್ಯುವೆಲ್ರಿ ಹಾಕೋಣ ಅಂತ. ಇದು ಅಲ್ಲಾಯ್ತು ಅಷ್ಟೇನಾ ಮಾಡಿಸ್ಬೇಕು ಗೈಸ್. ಸೊ ನೀವು ಅಷ್ಟೇ ಈ ಅಂದ್ರಳ್ಳಿ ಮೇನ್ ರೋಡಲ್ಲಿ ಇದೆ ಮಾದೇವ್ ಗಿಫ್ಟ್ ಮಾರ್ಟ್ ಅಂತೇಳಿ, ಸಕ್ಕದಾಗಿದೆ. ಆಮೇಲೆ ತುಂಬ ಡಿಸ್ಕೌಂಟ್ ಕೊಡ್ತಾರಪ್ಪ ನಮ್ಮ ಬ್ರದರ್. 20% ಡಿಸ್ಕೌಂಟ್ ಕೊಡ್ತಾರೆ. ಈಗ ನನಗೋಸ್ಕರ 50%, ಈಗ ಬೇರೆಯವ್ರಿಗೆಲ್ಲ 20%. ಜಾಸ್ತಿ ಕೇಳಬೇಡಿ, ಓಕೆ? ಸೊ ಈಗ ಬಿಲ್ ಮಾಡಿಸ್ಬಿಟ್ಟು ಇವರು ದೇವದಾಸ್ ಹರೀಶ್ ಅಂತ, ದೇವದಾಸು ಅಂತ. ದೇವದಾಸ್ ಅವರೇ ಇಟ್ಕೊಂಡಿರೋದು. ದೇವದಾಸು ಏನಪ್ಪ ಹೇಳಿಪ್ಪ, ಯಾಕೆ ದೇವದಾಸು ಹೋಗ್ತೀರಾ? ಸೊ ಗೈಸ್, ಈಗ ಶಾಪಿಂಗ್ ಆಲ್ಮೋಸ್ಟ್ ಅದು ಹಬ್ಬಕ್ಕೆ ಏನೇನು ಬೇಕೋ ಅವನ್ನೆಲ್ಲ ತೊಗೊಂಡೆ. ಆ್ಯಂಡ್ ಇವ್ರ ಶಾಪಲ್ಲಿ ಇನ್ನು ಏನೇನೇನೇನೋ ಸಿಗುತ್ತೆ, ತೋರಿಸ್ತೀನಿ ಸುಮ್ಮನೆ ನೋಡಿ. ಸೊ ಈ ರೀತಿ ಗಡಿಯಾರ, ಆಮೇಲೆ ಫ್ರೇಮ್ಸ್ಗಳು, ಆಮೇಲೆ ಇಲ್ಲಿ ಬ್ರಾಸ್ ಐಟಮ್ಸು ನೋಡಿ. ಬ್ರಾಸ್ ಐಟಮ್ಸ್ ಅಂತೂ ತುಂಬಾ ಕಲೆಕ್ಷನ್ಸ್ ಇದೆ. ಆಮೇಲೆ ಗಿಫ್ಟ್ ಐಟಮ್ಸ್ಗಳೆಲ್ಲ ಇದೆ. ಆ್ಯಂಡ್ ಮಕ್ಕಳಿಗೆ ಬ್ಯಾಗ್ಸು, ಬುಕ್ಸು, ಗಿಕ್ಸು ಎಕ್ಸೆಟ್ರಾ ಏನೇನೋ ಇದೆ. ಸೊ ನೀವು ಬಂದರೆ ಇಲ್ಲೆಲ್ಲನೂ ನೋಡ್ಬೋದು. ಸೊ ನೀವು ಕೂಡ ಶಾಪಿಂಗ್ ಮಾಡೋ ಪ್ಲ್ಯಾನ್ ಇದ್ದರೆ ಹಬ್ಬಕ್ಕೆ, ಎಲ್ಲಪ್ಪ ಶಾಪಿಂಗ್ ಮಾಡಲಿ, ಒಳ್ಳೆ ಕಡೆ ಹೋಗಿ ತೊಗೊಬರಲಿ ಅಂತಂದರೆ ಇಲ್ಲಿಗೆ ಬನ್ನಿ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನಾನು ನಿನ್ನೆ ಒಂದು ನೋಡಿದೆ ಮೂರ್ತಿ, ನಿಮ್ಗೆ ತೋರಿಸೋಣ ಅಂತಲೇ ಬಂದಿದ್ದೀನಿ. ವೇರ್ ಇಟ್ ಈಸ್ ರಾಘವೇಂದ್ರ. ಯಾರೋ ತೊಗೊಂಡ್ಬಿಟ್ಟಿದ್ದಾರೆ ಗೈಸ್, ಅದು ಸಕ್ಕದಾಗಿತ್ತು. ಇಲ್ಲಿ ನೋಡಿ, ಇದೆಷ್ಟು ಚೆನ್ನಾಗಿದೆ. ರಾಯರಿದ್ದಾರೆ, ಇಲ್ಲಿಯೂ ಇದ್ದಾರೆ. ಚಿಕ್ಕ ತಗೊಳ್ಳೆ ಎಲ್ಲ ತಿರುಗಿ ಈ ಕಡೆ. ಸರಿ ಪಿಂಕ್ ಅನಿಸ್ತೈತಾ? ಇಲ್ಲ, ನಾನು ಹಚ್ಚ ಕಲರ್ ಲಿಪ್ಸ್ಟಿಕ್ ಹಚ್ಚಿದಂಗಿಲ್ಲ ತಾನೆ, ನಾರ್ಮಲ್ ಆಗಿರ್ಬೇಕು ನಿನಗೆ, ಅದಕ್ಕೆ ಇದು ನಾರ್ಮಲೇ ಅನಿಸ್ತಾನೆ. ತುಂಬ ಚೆನ್ನಾಗಿತ್ತು.
ನಿಮ್ಮ ಲೆಕ್ಕ ಅಲ್ಲ ನಮ್ಮ ಲೆಕ್ಕ ಅಂತೆ. ಹಬ್ಬಕ್ಕೆ 2 ಬ್ಯಾಗ್ ಶಾಪಿಂಗ್ ಮಾಡಿದ್ದೀನಿ. ಏನೇನೋ ತೊಗೊಂಡಿದ್ದೀವಿ ಈ ಸಲ, ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ. ಆ್ಯಂಡ್ ಅಲ್ಲಿ ಲಿಪ್ಸ್ಟಿಕ್ ಕೂಡ ಟ್ರಯಲ್ ಮಾಡಿದೆ. ಲುಕಿಂಗ್ ಗುಡ್ ನೋಡಿ. ಅಂದರೆ 2 ಶೇಡ್ ಹಾಕಿದ್ದೀನಿ. ಸೊ 2 ಶೇಡ್ ಹಾಕಿರೋದಕ್ಕೆ ಸೂಪರ್ ಕಾಣಿಸ್ತಾ ಇದೆ. ಸೊ ಗಾಯ್ಸ್ ಹೇಳು. ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ ಟೀಚರು ಡ್ಯಾನ್ಸ್ ಕ್ಲಾಸಿಗೆ ಹೋಗಿ ಬಂದಿದ್ದೆ. ಫುಲ್ ತಯಾರಾಗ್ಬಿಟ್ಟು ಡ್ಯಾನ್ಸ್ ಮಾಡಿ ತಯಾರಾಗ್ಬಿಡ್ತಾ ಡ್ಯಾನ್ಸ್ ಹೇಳ್ಕೊಟ್ರು. ಇವತ್ತು ನಾನು ಈ ಬ್ಲಾಗ್ ಅಲ್ಲಿ ಮಾಡ್ತೀನಿ. ಮಾಡಿ ಗಾಯ್ಸ್. ನೋಡಿ ಗಾಯ್ಸ್, ನೀವು ಹೆಂಗ್ ಮಾಡ್ತಾಳೆ ನನ್ನ ಮಗಳು. ಯಾವ ಹಾಡು? ಹಾಡು ಯಾವುದು? ಜಿಂಗಿ ಚಕ್ಕ ಕುಚ್ಚು ಕುಚ್ಚು ಟುವಿ ಟುವಿ ಅದ? ಇಲ್ಲ, ಹೌದಾ? ಹಿಂದಿ ಸಾಂಗ, ಕನ್ನಡ ಸಾಂಗ? ಯಾವುದು ಅಲ್ಲ, ಇಂಗ್ಲಿಷ್. ಮಾಡು, ಓಲಿ ಮಾಡು. ಮಾಡು ಮಾಡು. ಮಾಡಿ ನಾಚ್ಕೋಬೇಡ. ಮರ್ತೋಗ್ಬಿಟ್ಟ. ಹೌದಾ? ಇನ್ಮೇಲೆ ನಮ್ಮ ಯುಕ್ತನ ಫುಲ್ಲು ಬ್ಯುಸಿ ಮಾಡ್ತಿದ್ದೀವಿ. ಅವಳು ಫುಲ್ಲು ಬ್ಯುಸಿ. ಇಲ್ಲಿ ಜನಗಳ ಹತ್ರ ಬರಲಿ, ಮನೇಲಿದ್ರೆ ಮೊಬೈಲ್ ಕೊಡಿ, ಇಲ್ಲಾಂದ್ರೆ ಟಿ ವಿ ನೋಡೋದು, ಇಲ್ಲಾಂದ್ರೆ ಎಲ್ರಿಗೂ ತಲೆ ತಿನ್ನೋದು ಮಾಡ್ತಾಳೆ. ಅದಕ್ಕೆ ಫುಲ್ಲು ಬ್ಯುಸಿ ಮಾಡ್ತಿದ್ದೀವಿ ಅಲ್ವಾ ಯುಕ್ತ? ಏನೇನು ಮಾಡ್ತಿದ್ದೀವಿ? ಹಂಗೆ ನನಗೆ ಟ್ಯೂಷನ್ಗೆ ಹೋಗ್ಬೇಕು, ಆಮೇಲೆ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ಬೇಕು. ಅದು ಮನೇಲಿ ಬಂದು ಇರು ಕೇಳಿಸ್ಕೊ, ಹೇಳಿ ಆಂಟಿ. ಮನೇಲಿ ಬಂದು ಹಾಲು ಕುಡ್ದು ಮತ್ತೆ ಡ್ಯಾನ್ಸ್ ಕ್ಲಾಸ್ಗೆ ಹೋಗಿ ಅಯ್ಯೋ ಪಾಪ, ನೀನು ಸ್ವಲ್ಪ ರೆಸ್ಟ್ ತಗೋ. ಹೇಳಿ ಆಂಟಿ ನೀವು. ಬೆಳಗ್ಗೆ 8:30 ಹೋಗಿ 1 ಗಂಟೆಗೆ ಬರೋದು, ಮತ್ತೆ 1 ಗಂಟೆಯಿಂದ 3:30ವರೆಗೆ ರೆಸ್ಟ್ ಮಾಡೋದು, ಆಮೇಲೆ 3:30 ಟ್ಯೂಷನ್ಗೆ ಹೋಗಿ 5:30 ಬರೋದು. 5:30ಗೆ ಬಂದು ಅರ್ಧ ಗಂಟೆ ರೆಸ್ಟ್ ಮಾಡಿ 6 ಗಂಟೆ ಡ್ಯಾನ್ಸ್ ಕ್ಲಾಸ್ಗೆ ಹೋಗಿ 7:30 ಮನೆಗೆ ಬರೋದು. ವಾಹ್, ಏನಿತ್ತಾ ನಿನ್ನ ಶೆಡ್ಯೂಲು? ಸುಮ್ಮನೆ ಮನೆಗೆ ಭಾಳ ಬೇಜಾರು ಮಾಡ್ತಾರೆ ಎಲ್ಲರಿಗೂ. ನಾವೇನೇನೋ ತಂದ್ವಿ. ಹಾಯ್. ಸುಮಾರು ಜನ ಕೇಳ್ತಾ ಇದ್ರು, ನನಗೆ ಮೆಸೇಜು ಮಾಡಿದರು, ಏನು ಬ್ರೋ ಸಣ್ಣ ಆಗ್ಬಿಟ್ರೆ ಸಡನ್ನಾಗಿ ಅಂತ. ಏನಿಲ್ಲ, ಸಿಂಪಲ್ ವರ್ಕೌಟು ಡಯಟು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ. ನೀವು ಅಷ್ಟೇ ವರ್ಕೌಟು ಡಯಟ್ ಮಾಡಿದ್ರೆ ಎಲ್ಲರೂ ಸಣ್ಣ ಆಗ್ತಾರೆ, ಅದರಲ್ಲಿ ಒಂದು ದೊಡ್ಡ ವಿಷಯನೇ ಅಲ್ಲ. ಸೊ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಅಷ್ಟೇ. ಹೊರಗಡೆ ತಿನ್ನೋದು ಅವಾಯ್ಡ್ ಮಾಡಿ. ಮನೆ ಊಟನೇ ನೀವು ಡಯಟ್ ಫುಡ್ ತಿನ್ನೋಕ್ಕಾಗಿಲ್ಲ, ಪ್ರೋಟೀನು ಅವೆಲ್ಲ ತಿನ್ನೋಕ್ಕಾಗಿಲ್ಲ, ಏನೂ ತಿನ್ನೋಕ್ಕಾಗಿಲ್ಲ ಅಂದ್ರೂ ಇಷ್ಟು ತಿನ್ನೋದನ್ನ ಇಷ್ಟು ತಿನ್ನಿ ಅಷ್ಟೇ. ತಿಂದ್ಬಿಟ್ಟು ಡೈಲಿ ವಾಕ್ ಮಾಡಿ, ರನ್ ಮಾಡಿ, ಸ್ವಲ್ಪ ವರ್ಕೌಟ್ ಮಾಡಿ. ಆದರೆ ಏನು ಮಾಡೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ವಾಕ್ ಆದರೂ ಮಾಡಿ. ಡೆಫಿನೆಟಾಗಿ ಸಣ್ಣ ಆಗ್ತಾರೆ. ಅದೇನು ತುಂಬ ದೊಡ್ಡ ವಿಷಯ ಏನಲ್ಲ ಸಣ್ಣ ಆಗೋದು. ವೇಟ್ ಗೇನ್ ಮಾಡೋದು ಏನು ಎಷ್ಟು ಈಸಿನೋ, ವೇಟ್ ರೆಡ್ಯೂಸ್ ಮಾಡೋದು ಅಷ್ಟೇ ಈಸಿ. ಬಟ್ ಕನ್ಸಿಸ್ಟೆನ್ಸಿ ಫಾಲೋ ಮಾಡಿದ್ರು ಅಷ್ಟೇ. ಆಮೇಲೆ ಇನ್ನೊಂದು ತಲೆ ಇಟ್ಕೊಂಬಿಡಿ, 1 ವಾರ ಆಯಿತು ಅಥವಾ 10 ದಿವಸ ಆಯಿತು, ಏನಿನ್ನೂ ಸಣ್ಣನೇ ಆಗ್ತಿಲ್ಲ ಅಂತ ಒಂದು ಯೋಚನೆ ಮಾಡಿ. ಯಾರು ತಿಂದ ತಕ್ಷಣ ದಪ್ಪ ಆಗಲ್ಲ, ಜಿಮ್ಗೆ ಹೋದ ತಕ್ಷಣ ಸಣ್ಣ ಆಗಲ್ಲ. ಎಲ್ಲದಕ್ಕೂ ಒಂದು ಸ್ವಲ್ಪ ಟೈಮ್ ಬೇಕು. ಅತಿಯಾಗಿ ತಿಂದರೆ ಹೆಂಗೆ ದಪ್ಪ ಆಗ್ತಾರೋ, ಅತಿಯಾಗಿ ಜಿಮ್ಗೆ ಹೋದ್ರೆ ಹಂಗೆ ಸಣ್ಣ ಆಗ್ತಾರೆ. ಸಿಂಪಲ್ ಲಾಜಿಕ್ ಇಷ್ಟೇ ಅದು. ನಾನೀಗ ಹತ್ತತ್ರ ಒಂದು 6.5 kg ಸಣ್ಣ ಆಗಿದ್ದೀನಿ. ನನ್ನ ಪ್ರಕಾರ ಒಂದು 7.25 kg ಸಣ್ಣ ಆಗಿದ್ದೀನಿ. ನಾನು 7 kg ಮೇಲೆ ಸಣ್ಣ ಆಗಿದ್ದೀನಿ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದೆ ಒಂದು 10-12 ದಿವಸ, ಲಿಕ್ವಿಡ್ ಡಯಟು ಅದು ಇದು ಅಂತ. ಸೊ ಆ ಡಯಟು ಸುಮಾರು ಜನ ಕೇಳಿದ್ರಿ. ಸೊ ಹಂಗಾಗಿ ನಾನಿಲ್ಲ ಇದೇ ಬ್ಲಾಗಲ್ಲಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸೊ ನಾನೇನು ಮಾಡ್ತಿದ್ನಪ್ಪ ಅಂದರೆ ಡೈಲಿ ಲಿಕ್ವಿಡ್ ಡಯಟಲ್ಲಿದ್ದೆ. ಸೊ ಬೆಳಗ್ಗೆ ಆಶ್ ಕಾರ್ಡ್ ಅಂದರೆ ಬೂದ್ಗುಂಬಳಕಾಯಿ ಜ್ಯೂಸು ಕುಡಿತಾಯಿದ್ದೆ. ಸೊ ಬೂದ್ಗುಂಬಳಕಾಯಿ ಜ್ಯೂಸ್ ಜೊತೆಗೆ ಕ್ಯಾರೆಟ್ ಜ್ಯೂಸು, ಅದ್ರ ಜೊತೆ ಮಸ್ಕ್ ಮಿಲನ್ನು, ಅದ್ರ ಜೊತೆಗೆ ಮಜ್ಜಿಗೆ, ಅದಾದಮೇಲೆ ಪಪ್ಪಾಯ ಮತ್ತು ಮಜ್ಜಿಗೆ. ಸೊ ಇಷ್ಟರಲ್ಲೇ ಇದ್ದೆ ನಾನು. ಅಂದರೆ ಎವ್ರಿ ಟೈಮು ಇದನ್ನೇ ಕುಡಿತಾಯಿದ್ದೆ. ಸೊ ಹತ್ತತ್ರ ನಾನು ಇದನ್ನು 1 ವಾರ ಮಾಡಿದ್ದಕ್ಕೆ ನಾನು ತುಂಬ ವೆಯ್ಟ್ ಲಾಸ್ ಆಯಿತು. ಬಟ್ ನಿಮಗೆ ರೈಸು ಅದೇ ರೀತಿ ತಿನ್ನಂಗಿದ್ರೆ ಅಥವಾ ಊಟ ಗೀಟ ಮಾಡೋಂಗಿದ್ರೆ ನೋಡಿ, ಬಿ ಪಿ ಅವರೆಲ್ಲ ಇದ್ದರೆ ಸ್ವಲ್ಪ ಲೈಟಾಗಿ ಊಟ ಮಾಡಿ, ಉಪ್ಪಿಲ್ದಿರೋ ಊಟ ಮಾಡಿ ಜಾಸ್ತಿ. ಅಂದರೆ ಶುಗರ್ ಕಂಪ್ಲೀಟ್ ಅವಾಯ್ಡ್ ಮಾಡಿ, ಸಕ್ಕರೆನ ಮುಟ್ಟಬೇಡಿ. ಸೊ ಆಟೋಮೆಟಿಕ್ಕಾಗಿ ನಿಮ್ಮ ವೆಯ್ಟ್ ಲಾಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಓವರಾಲ್ ನಾನು ಹೇಳಬೇಕು ಅಂದರೆ ಒಂದು 3-4 ದಿವಸ ಟ್ರೈ ಮಾಡ್ತಿದ್ದಂಗೆ ನಿಮ್ಮ ಬಾಯಿ ಎಲ್ಲ ಕೈ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಕೈ ಆಗಕ್ಕೆ ಸ್ಟಾರ್ಟ್ ಆದಾಗ ಅಂದ್ಕೊಳ್ಳಿ ನಿಮ್ಮ ವೆಯ್ಟ್ ಲಾಸ್ ಆಗ್ತಿದೆ ಅಂತ. ಇದು ನನ್ನ ಎಕ್ಸ್ಪೀರಿಯೆನ್ಸು. ನಾನೇನು ಡಾಕ್ಟ್ರ್ ಅಲ್ಲ, ಬಟ್ ನನ್ನ ಎಕ್ಸ್ಪೀರಿಯೆನ್ಸ್ ನಾನು ಹೇಳ್ತಿದ್ದೀನಿ. ಯಾಕಂದರೆ ನನಗೆ ಕೇಳಿದಾರಲ್ಲ ಜನ, ಅವ್ರಿಗೆ ಹೇಳ್ತಿರೋದು. ಸೊ ಅಷ್ಟೇ, ಈಸಿಯಾಗಿ ಸಣ್ಣ ಆಗ್ಬೋದು, ಏನು ದೊಡ್ಡ ವಿಷಯ ಅಲ್ಲ. ಬಟ್ ಒಂದು ಏನಪ್ಪ ಅಂದರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದು ಮಾತ್ರ ಮಿಸ್ ಮಾಡಬೇಡಿ. ಡೈಲಿ ಒಂದು 10-12 ಸ್ಟೆಪ್ಸು ನಡೀರಿ, ಮಿಸ್ ಮಾಡಬೇಡಿ. ಇಫ್ ಇನ್ ಕೇಸ್ ನೀವು ಜಿಮ್ಗೆ ಹೋಗ್ತಾಯಿದ್ರೆ, ಥ್ರೆಡ್ಮಿಲ್ ಮಾಡ್ತಾಯಿದ್ರೆ, ನೀವು ಸುಮ್ಮನೆ ಓಡೋದು ಅದೇನೇ ಬೇಡ. ಇನ್ಕ್ಲೈನ್ ಮ್ಯಾಕ್ಸಿಮಮ್ ಎಷ್ಟಾಯಿತು ಅಷ್ಟಕ್ಕೆ ಇಟ್ಕೊಂಡು ಸ್ಪೀಡು
ಮಿನಿಮಮ್ ಸ್ಪೀಡಲ್ಲೇ ಓಡ್ರಿ. ಇನ್ಕ್ಲೈನ್ ಇಟ್ಕೊಳ್ಳಿ, ಯಾವಾಗಲೇ ಫ್ಯಾಟ್ ಬರ್ನ್ ಆಗುತ್ತೆ. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು, ನಾನು ಅಲ್ಲಿ ಕ್ಯಾಲರೀಸು ಚೆಕ್ ಮಾಡಿದ್ದೀನಿ. ನಾರ್ಮಲ್ ಇಟ್ಕೊಂಡು 1 hour ಓಡಿದ್ರೂ ನಿಮಗೆ ಒಂದು 300-400 ಕ್ಯಾಲರೀಸ್ ಬರ್ನ್ ಆಗುತ್ತೆ ಅಷ್ಟೇ. ಬಟ್ ಅದೇ ನೀವು ಇನ್ಕ್ಲೈನ್ ಇಟ್ಕೊಂಡು 1 hour ಹೋದರೆ 500+ ಕ್ಯಾಲರೀಸ್ ಬರ್ನ್ ಆಗುತ್ತೆ. ಸೊ ಡೈಲಿ ಅಷ್ಟೇ ಒಂದು ಜಾಸ್ತಿ ದಪ್ಪ ಇದ್ದರೆ 500 ಕ್ಯಾಲರೀಸ್ಗಿಂತ ಜಾಸ್ತಿನೇ ಬರ್ನ್ ಮಾಡಿ, ಏನಾಗಲ್ಲ. ಬಟ್ ಅದ್ರ ಜೊತೆ ತುಂಬ ಸಣ್ಣ ಒಂದು 4-5 kg ಸಣ್ಣ ಆಗ್ಬೇಕಂದ್ರೆ ಡೈಲಿ 500 ಕ್ಯಾಲರೀಸ್ ಬರ್ನ್ ಮಾಡಿ. ಓವರಾಲ ಒಂದು ಮಾತು ಹೇಳ್ತೀನಿ ನಾನು, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಅಷ್ಟೇ, ಎಲ್ಲ ವರ್ಕ್ ಆಗುತ್ತೆ. ಓಕೆ, ಸೊ ಇಷ್ಟೇ. ನಾನು ಸಣ್ಣ ಆಗಿದ್ದು ಏನು ದೊಡ್ಡ ವಿಷಯ ಅಲ್ಲ ಇದು. ಥ್ಯಾಂಕ್ ಯು. ಇವಾಗ ತಾನೇ ಜಿಮ್ ಮುಗಿಸ್ಕೊಂಡು ಕಾರ್ಡಿಯೋ ಮಾಡೋಕ್ಕೆ ಬಂದಿದ್ದೆ. ಮುಗಿಸ್ಕೊಂಡು ಮನೆಗೆ ಹೊರಡ್ತಾ ಇದ್ದೀನಿ. ಸುಸ್ತಾಗೋಯ್ತು ಇವತ್ತು. ಅಲ್ಲಿ ಶಾಪಿಂಗ್ ಬೇರೆ ಮಾಡಿದ್ವಿ. ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ಪಿಂಕಿ ಸ್ವಲ್ಪ ಕೆಲಸ ಇದೆ ಅಂದ್ಬಿಟ್ಟು ಆಚೆ ಹೋದ್ಲು. ಮತ್ತು ಮನೆಗೆ ಬಂದು ಯುಕ್ತನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಈಗ ಯುಕ್ತನ ಹೋಮ್ವರ್ಕ್ಸ್ಗಳೆಲ್ಲ ಬರೆಸಿ ಮುಗಿಸಿ, ಓದೋದೇನಿದೆ ಹೋಮ್ವರ್ಕ್ ಏನಿದೆ ಎಲ್ಲ ಮುಗಿಸಿ ಜಿಮ್ ಮಾಡೋಣ ಅಂತ ಬಂದಿದ್ದೆ. ಕಾರ್ಡಿಯೋ ಕೂಡ ಮುಗಿಸ್ದೆ. ಆ್ಯಂಡ್ ನೋಡಿ ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೀನಿ. ಜಿಮ್ ಮಾಡೋಕ್ಕೆ ಲಿಪ್ಸ್ಟಿಕ್ ಹಾಕ್ಕೊಂಡವಳೆ ಅನ್ಕೋಬೇಡಿ. ಯಾಕೆ ಹಾಕಿದ್ದೀನಿ ಅಂದರೆ ಶೇಡು ಅಲ್ಲಿ ಟ್ರೈ ಮಾಡಿದೆ, ಚೆನ್ನಾಗಿ ಅನಿಸ್ತು. ಆ್ಯಂಡ್ ಇದು ಚೆನ್ನಾಗಿದೆ ಅಂದರೆ ಕಮೆಂಟ್ ಮಾಡಿ ಆಯಿತಾ, ಯಾವುದು ಅಂತ ಬೇಕಾದ್ರೆ ಲಿಂಕ್ ಕೊಡುವ. ಸೊ ಹಾಯ್, ಬನ್ನಿ ಈಗ ಲಾಸ್ಟ್ ವ್ಲಾಗ್ದು ಕಮೆಂಟ್ ಓದೋಣ. ಸೊ ತುಂಬ ಕಮೆಂಟ್ಸ್ ಬಂದಿದೆ. ಸೊ ಎಲ್ಲ ಕಮೆಂಟ್ಸು ಓದೋಕ್ಕಾಗಲ್ಲ. ಒಂದು ಅರೌಂಡ್ 10 ಕಮೆಂಟ್ಸ್ ಒಳಗೆ ಓದ್ತೀನಿ, ಬೈಕೋಬೇಡಿ. ಓಕೆ, ಪ್ರೀತಿ ಸುಧಾಕರ್ ಅವರು, ಇಂಥ ಅತ್ತೆ ಪಡೆಯೋಕ್ಕೆ ಪುಣ್ಯ ಮಾಡಿರಬೇಕು. ಎಷ್ಟು ಮಾಡಿದ್ದೀರಾ, ಏನು ಮಾಡಿಲ್ಲ ಅಂತ ಅನ್ನೋ ಕಾಲದಲ್ಲಿ ನಿಮಗೆ ಏನು ಸಪೋರ್ಟ್, ನಿಮ್ಗೆ ಇಷ್ಟು ಸಪೋರ್ಟ್ ಮಾಡೋ ಫ್ಯಾಮಿಲಿ ಸಿಕ್ಕಿದೆ. ನಿಮಗೆ ರಿಯಲಿ ಯು ಆರ್ ಬ್ಲೆಸ್ಡ್. ಎಸ್, ಐ ಆಮ್ ಬ್ಲೆಸ್ಡ್ ಆ್ಯಂಡ್ ಥ್ಯಾಂಕ್ ಯು ನಮ್ಮ ಫ್ಯಾಮಿಲಿ ಬಗ್ಗೆ ಒಳ್ಳೆ ಮಾತಾಡಿದ್ದಕ್ಕೆ. ಪಾಪ ನಿಮ್ಮತ್ತೆ ಇನ್ನೋಸೆಂಟ್, ಒಳ್ಳೆಯ ಜನ. ಹಿಂಗೆ ಚೆನ್ನಾಗಿ ನೋಡ್ಕೊಳ್ಳಿ ಮುಂದೆ. ಹಾಗೆ ನಿಮ್ಮ ಅಮ್ಮಂಗೂ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರಿಗೂ ನೀವಿಬ್ಬರೇ ಗಂಡು ಮಕ್ಕಳ ಥರ ಚೆನ್ನಾಗಿ ನೋಡ್ಕೊಳ್ಳಿ. ನಿಮಗೆ ಈ ಪುಣ್ಯದ ಕೆಲಸ ನಿಮ್ಮ ಮಗಳಿಗೆ ಒಳ್ಳೆಯದಾಗುತ್ತೆ ಮುಂದೆ 100%. ಸೊ ಈಗ ನೀವೇ ನೋಡ್ತಾ ಇರ್ಬೋದು, ನಮ್ಮಪ್ಪ ನನ್ನ ತಂಗಿ ಮನೇಲಿದ್ದಾರೆ, ನಮ್ಮಮ್ಮ ನಮ್ಮ ಮನೇಲಿದ್ದಾರೆ. ಸೊ ಓಡಾಡ್ಕೊಂಡಿದ್ದಾರೆ, ನೋಡ್ಕೊಳ್ತಾ ಇರ್ತೀನಿ. ಅದರಲ್ಲಿ ಆ ಥರದ್ದೆಲ್ಲ ಏನಿಲ್ಲ. ಹರ್ಷಿತಾ ಅವರು, ರಿಯಲಿ ಕಣ್ ತುಂಬಿ ಬಂತು ಈ ವಿಡಿಯೋ ನೋಡಿ. ರಿಯಲಿ ತುಂಬ ಗ್ರೇಟ್ ಸುಷ್ಮಿತಾ ಅವರೇ. ನೀವು ಅತ್ತೆನ ಕಂಡ್ರೇ ಆಗದೆ ಇರೋ ಜಗದ ಮಧ್ಯೆ ನೀವು ಅವರ ಹ್ಯಾಪಿಗೆ ರೀಸನ್ ಆಗ್ತಿದ್ದೀರಾ. ಲಾಟ್ಸ್ ಆಫ್ ಲವ್ ಫ್ರಮ್ ಮೈ ಸೈಡ್. ಹಿಂಗೆ ಇರಿ ಲೈಫ್ ಲಾಂಗ್, ಯಾರ ದೃಷ್ಟಿನೂ ತಾಗದೇ ಇರಲಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಯಾರ ದೃಷ್ಟಿನೂ ತಾಗದೇ ಇರಲಿ. ಪವಿತ್ರ ಅವರು, ಸುಷ್ಮಿತಾ ಸಿಸ್ಟರ್ ನಿಮ್ಮದು ದೊಡ್ಡ ಮನಸ್ಸು. ಲವ್ ಯು ಫ್ರಮ್ ಚಿತ್ರದುರ್ಗ. ಯು ಆರ್ ಪರ್ಫೆಕ್ಟ್ ಸೊಸೆ ಫಾರ್ ಪರ್ಫೆಕ್ಟ್ ಹೋಮ್. ಥ್ಯಾಂಕ್ ಯು ಸೋ ಮಚ್ ಪವಿತ್ರ. ಐ ಲೈಕ್ ಯುವರ್ ವ್ಲಾಗ್ಸ್. ನಿಮ್ಮ ಅತ್ತೆ ಮತ್ತು ನಿಮ್ಮಮ್ಮ ಇಬ್ಬರನ್ನೂ ಸೇರಿಸಿ ಚಾಲೆಂಜಿಂಗ್ ವ್ಲಾಗ್ ಮಾಡಿ, ಲೈಕ್ ಕುಕ್ಕಿಂಗ್ ಚಾಲೆಂಜ್. ಚೆನ್ನಾಗಿದೆ ಇದು ಚಾಲೆಂಜ್, ಟ್ರೈ ಮಾಡ್ತೀನಿ. ಇಬ್ಬರನ್ನೂ ಒಟ್ಟಿಗೆ ಸೇರಿಸಿ ಮಾಡಿಸುವ. ಇದಕ್ಕೋಸ್ಕರ ನಿಮ್ಮ ವ್ಲಾಗ್ಸ್ ನೋಡೋದು ಅಕ್ಕ. ನಿಮ್ಮ ಕಂಡ್ರೆ ಶಾನೆ ಇಷ್ಟ. ರಾಜೇಶ್ವರಿ ಅವರು, ನಿಮ್ಮ ಕಂಡ್ರೆ ನನಗೆ ಶಾನೆ ಇಷ್ಟ. ಥ್ಯಾಂಕ್ ಯು ಸೋ ಮಚ್. ಏರ್ ಸ್ಟ್ರೈಟ್ನಿಂಗ್ ಮಾಡೋದು ವಿಡಿಯೋ ಮಾಡಿ ಸಪ್ರೇಟ್. ಪಿಂಕಿ ಏರ್ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋದನ್ನು ಓಕೆ, ಒಂದು ಸಲ ಮಾಡ್ತೀನಿ. ಏರ್ ಸ್ಟ್ರೈಟ್ನಿಂಗ್ ಟೆಕ್ನಿಕ್ಕು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಎಲ್ಲರೂ ನಾವು ಈಗ ಮೇಲ್ ಮಾಡ್ಕೊತೀವಿ, ಆ ಒಳಗಡೆದೆಲ್ಲ ಹಿಂಗೆ ಕರ್ಲಿರುತ್ತೆ. ಸೊ ಅದನ್ನು ಯಾವ ರೀತಿ ಪೂರ್ತಿ ಎಲ್ಲನೂ ಸ್ಟ್ರೈಟ್ ಆಗಬೇಕು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಸೊ ನಿಮಗೂ ಗೊತ್ತಿಲ್ಲ ಅಂದರೆ ಅದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ವ್ಲಾಗಲ್ಲಿ ಟ್ರೈ ಮಾಡ್ತೀನಿ ಅದನ್ನು ತೋರ್ಸೋಕ್ಕೆ. ಓಕೆ, ಟ್ರೈ ಅಲ್ಲ, ಯಾವುದಾದ್ರೂ ಒಂದು ವ್ಲಾಗಲ್ಲಂತೂ ಮಾಡೇ ಮಾಡ್ತೀನಿ. ಓಕೆ, ಏರ್ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋದು ಹೇಗೆ, ಹಾಗೆ ಏರ್ ಸ್ಟ್ರೈಟ್ನಿಂಗ್ ಮಿಷಿನಲ್ಲೇ ಕರ್ಲ್ ಮಾಡ್ಕೊಳ್ಳೋದು ಹೇಗೆ, ಲೂಸ್ ಕರ್ಲ್ಸ್ ಮಾಡ್ಕೊಳ್ಳೋದು ಹೇಗೆ ಅಂತಲೂ ತೋರಿಸ್ತೀನಿ. ಓಕೆ, ಸೂಪರ್ ಎಮೋಷ್ನಲ್ ವ್ಲಾಗ್, ಖುಷಿ ಆಯಿತು. ಪಿಂಕಿ ಅಕ್ಕ ಮದುವೆ ಯಾವಾಗ ಇರೋದು ರಿಪ್ಲೈ ಮಾಡಿ. ಪಿಂಕಿ ಅಕ್ಕನ ಮದುವೆ ಇದೇ ವರ್ಷನೇ, ಬಟ್ ಡೇಟು ಇನ್ನೂ ಫಿಕ್ಸ್ ಆಗಿಲ್ಲ. ಗೋಲ್ಡ್ ಶಾಪ್ ಮಾಡಿರೋ ಲೊಕೇಶನ್ ಹೇಳಿ ಪ್ಲೀಸ್, ಸೌಮ್ಯ ಅವರು. ಸೊ ನಾನು ಯೂಶ್ವಲಾಗಿ ಗೋಲ್ಡ್ ನಾನು ಯಾವಾಗಲೇ ಬೈ ಮಾಡಿದ್ರು, ಏನೇ ತೊಗೊಂಡ್ರು ಗೋಲ್ಡ್ನ ನಾವು ತೊಗೊಳ್ಳೋದು ಈಗ ನೋಡಿದ್ರಲ್ಲ ಮಹಾದೇವ್ ಗಿಫ್ಟ್ ಮಾರ್ಟ್ ಅಂತೇಳಿ. ಸೊ ಅದರಲ್ಲಿ ಮೇನ್ ರೋಡಲ್ಲಿ ಬರುತ್ತೆ. ಆ ಮಹಾದೇವ್ ಗಿಫ್ಟ್ ಮಾರ್ಟ್ ಪಕ್ಕದಲ್ಲೇ ಇರೋದೆ ಪೂಜಾ ಜ್ಯುವೆಲ್ಸ್ ಅಂತ. ಸೊ ಅವ್ರದ್ದೇ ಅದು ಅಂದರೆ ಪೂರ್ತಿ ಬಿಲ್ಡಿಂಗು ಅದೇ ಅವ್ರದ್ದೇ. ತುಂಬ ರೀಸನಬಲ್, ಗೋಲ್ಡ್ನೆಲ್ಲ ತುಂಬ ರೀಸನಬಲ್ ಆಗೇನು ಕೊಡಲ್ಲ, ಬಟ್ ನ್ಯಾಯ ಬೆಲೆಗೆ ಕೊಡ್ತಾರೆ ಗೈಸ್, ತುಂಬ ಕಮ್ಮಿ ಮಾಡ್ತಾರೆ. ನೀವು ಟ್ರೈ ಮಾಡಿ ಒಂದ್ಸಲ, ನೀವು ಹೋಗಿ ಒಂದ್ಸಲ ಪರ್ಚೇಸ್ ಮಾಡಿ, ಆಮೇಲೆ ನೀವೇ ಹೇಳ್ತೀರಾ ವಾವ್ ತುಂಬ ಚೆನ್ನಾಗಿದೆ, ಥ್ಯಾಂಕ್ ಯು ಫಾರ್ ಸಜೆಸ್ಟಿಂಗ್ ಮೀ ಅಂತೇಳಿ. ಸೊ ನಾನು ಎಷ್ಟೋ ಜನಕ್ಕೆ ತೋರಿಸ್ಕೊಟ್ಟಿದ್ದೀನಿ, ಅಲ್ಲಿ ಎಷ್ಟೋ ಜನಕ್ಕೆ ಕೊಡಿಸಿದ್ದೀನಿ ಗೋಲ್ಡ್ನ, ಅವರು ಕೂಡ ಖುಷಿಪಟ್ಟಿದ್ದಾರೆ.
ಸೊ ನೀವು ಕೂಡ ಟ್ರೈ ಮಾಡಿ. ಪದ್ಮಾ ಅವರು, ಐ ಗಾಟ್ ಅತ್ತಿಗೆ ರೀಸೆಂಟ್ಲಿ ವಾಚಿಂಗ್ ಸುಷ್ಮಿತಾ ಫ್ರಮ್ ಲಾಂಗ್ ಟೈಮ್. ಐ ಹ್ಯಾವ್ ಎಕ್ಸ್ಪೆಕ್ಟೇಷನ್ ಲೈಕ್ ಅತ್ತಿಗೆ ಮೀನ್ಸ್ ಇಟ್ಸ್ ಸೇಮ್ ಲೈಕ್ ಸುಷ್ಮಿತಾ ಬಟ್ ಇಟ್ಸ್ ಟೋಟಲಿ ಆಪೋಸಿಟ್ ಬಟ್ ದಟ್ಸ್ ಓಕೆ, ಹೋಪ್ ಎವ್ರಿಥಿಂಗ್ ಗೋಸ್ ವೆಲ್ ಇನ್ ಫ್ಯೂಚರ್, ಯು ಆರ್ ದ ಬೆಸ್ಟ್ ಸುಶ್ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಪದ್ಮಾ ಅವರೇ. ನಿಮಗೂ ಯಾವುದೇ ರೀತಿ ತೊಂದರೆ ಆಗದೆ ಮುಂದೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಓಕೆ. ಅರ್ಚನಾ ಅವರು, ಐ ಸುಷ್ಮಿತಾ, ಐ ವಾಚ್ ಯುವರ್ ವ್ಲಾಗ್ಸ್ ರೆಗ್ಯುಲರ್ಲಿ, ಡೂಯಿಂಗ್ ಎ ಗ್ರೇಟ್ ಜಾಬ್. Yesterday you told you belong to Sri Vaishnava caste, but according to your videos, I knew that you are non-vegetarian. That is your personal. I don't have any problem. But clarify the public, otherwise it will give wrong option. That's all. Sri Vaishnavas are non-vegetarians. Anta please. Okay. ಇದು ನಮ್ಮದು ಕ್ಯಾಸ್ಟುದು ಯಾಕೋ ಲ್ಯಾಗ್ ಆಗ್ತಾ ಇದೆ. ಇದು ಕ್ಲೀನಾಗಿ ಕ್ಲಾರಿಫೈ ಮಾಡಿಬಿಡ್ತೀನಿ ನೋಡಿ. ಏನು ಗೊತ್ತಾ, ನಮ್ಮಪ್ಪ ಕೂಡ ಲವ್ ಮ್ಯಾರೇಜ್. ನಮ್ಮಪ್ಪ ಬಂದು ಶ್ರೀ ವೈಷ್ಣವಸ್, ನಮ್ಮಮ್ಮ ಬಂದು ಗೌಡಾಸ್. ಓಕೆ. ಸೊ ನಮ್ಮಪ್ಪ ಅವರು ಯೂಶ್ವಲಾಗಿ ಶ್ರೀ ವೈಷ್ಣವಸ್ ಅವರು ನಾನ್ ವೆಜ್ ತಿನ್ನಲ್ಲ, ದೇ ಆರ್ ಕಂಪ್ಲೀಟ್ಲಿ ವೆಜಿಟೇರಿಯನ್. ಬಟ್ ಅಭ್ಯಾಸ ಇರೋರು ತಿನ್ಕೊಂಡೇ ಬರ್ತಾರೆ. ನಮ್ಮ ತಂದೆ ಅವರು ಸ್ವಲ್ಪ ಈ ಹಳ್ಳಿ ಕಡೆನೂ ಇರೋದ್ರಿಂದ, ಅವಾಗೆಲ್ಲ ಚಿಕ್ಕ ವಯಸ್ಸಲ್ಲೆಲ್ಲ ಹಳ್ಳಿ ಕಡೆನೂ ಬೆಳೆದಿರೋದ್ರಿಂದ ಅವ್ರ ದೊಡ್ಡಪ್ಪ ಅವರು ಸ್ವಲ್ಪ ನಾನ್ ವೆಜ್ನೆಲ್ಲ ಮಾಡ್ತಿದ್ರಂತೆ ಮನೇಲಿ. ಸೊ ಅದರಿಂದ ಅವ್ರಿಗೆ ಅಭ್ಯಾಸ ಆಗಿದೆ. ಆ್ಯಂಡ್ ನಮ್ಮಪ್ಪ ಮದುವೆ ಆಗಿರೋದು ಗೌಡಾಸ್ ಅಲ್ವಾ. ಸೊ ನಮ್ಮ ಮನೇಲಿ ನಾನ್ ವೆಜ್ ಬೇಕೇ ಬೇಕು. ಆ್ಯಂಡ್ ನಾವು ಚಿಕ್ಕ ವಯಸ್ಸಿಂದನೂ ನಾವು ಶ್ರೀ ವೈಷ್ಣವಸ್ ಅವ್ರ ಕಡೆಗಿಂತ ಜಾಸ್ತಿ ಗೌಡಾಸಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟು ಆ್ಯಂಡ್ ತುಂಬ ಅವ್ರ ಜೊತೆನೇ ಬೆಳೆದಿದ್ರಿಂದ ಸೊ ನಾವು ಪೂರ್ತಿ ಗೌಡಾಸ್ ವೈಬೇ ನಮ್ಮ ಮನೇಲಿ ಇದ್ದಿದ್ದೆ ಹೊರತು ಶ್ರೀ ವೈಷ್ಣವಸ್ ವೈಬ್ ಇರಲಿಲ್ಲ. ಆ್ಯಂಡ್ ನಮ್ಮಪ್ಪ ಸೈಡ್ ಫಂಕ್ಷನ್ಸ್ ನಾವು ಜಾಸ್ತಿ ಹೋಗ್ತಾನೂ ಇರಲಿಲ್ಲ. ಸೊ ಅಷ್ಟಾಗಿ ನಮಗೆ ಅವ್ರ ಜೊತೆ ಬಾಂಡಿಂಗ್ ಇಲ್ಲವೇ ಇಲ್ಲ. ಅದಕ್ಕೋಸ್ಕರ ಸ್ವಲ್ಪ ಗೌಡಾಸ್ ಕಡೆ ಬಾಂಡಿಂಗ್ ಇರೋದ್ರಿಂದ ಸೊ ನಾವು ನಾನ್ ವೆಜ್ಜು ಜಾಸ್ತಿ ತಿಂತೀವಿ. ಆ್ಯಂಡ್ ಈಗ ನಾನು ಕುರುಬಾಸ್ ಮದುವೆ, ಗೌಡಾಸು ಕುರುಬಾಸ್ ಆಲ್ಮೋಸ್ಟ್ ರಿಲೇಟೆಡ್, ಆಲ್ಮೋಸ್ಟ್ ಸಿಮಿಲರೇ ಇರುತ್ತೆ ಅಲ್ವಾ ಯೂಶ್ವಲಾಗಿ. ಅಂದರೆ ತಿನ್ನೋ ವಿಷಯದಲ್ಲಿರ್ಬೋದು, ಎಲ್ಲ ವಿಷಯದಲ್ಲೂ ಇರ್ಬೋದು, ಆಲ್ಮೋಸ್ಟ್ ಇಬ್ಬರದ್ದು ಸ್ವಲ್ಪ ಗತ್ತು ಜಾಸ್ತಿನೇ. ಸೊ ಅದಕ್ಕೋಸ್ಕರ ಆ ರೀತಿ ಇದೆ ಅಷ್ಟೇ. ಅದ್ರ ಬಿಟ್ಟರೆ ಯೂಶ್ವಲಾಗಿ ಶ್ರೀ ವೈಷ್ಣವ್ಸ್ ಅವ್ರು ನಾನ್ ವೆಜ್ ತಿನ್ನಲ್ಲ, ಬಟ್ ನಮ್ಮ ಮನೇಲಿ ತಿಂತಾರೆ ಅಷ್ಟೆ. ಆಲ್ಮೋಸ್ಟ್ ಒಂದು ಕಮೆಂಟ್ಸ್ ಓದಿದ್ದೀನಿ ಗೈಸ್. ಸೊ ಈ ವ್ಲಾಗ್ ಇವಾಗ ಎಂಡ್ ಮಾಡ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲವ್ ಯು ಆಲ್. ಬಾಯ್.